ನಮಸ್ತೆ ಫ್ರೆಂಡ್ಸ್, ನಕ್ಷ ಜನರಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮನೆಮದ್ದಾದ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈ ಹಸಿ ಶುಂಠಿನ ಅರೆದು ನೀರಿನಲ್ಲಿ ಕುದಿಸಿ ನಂತರ ಶೋಧಿಸಿ ಜೇನುತುಪ್ಪ ಮತ್ತು ನಿಂಬೆ ರಸನ ಬೆರೆಸಿ ಸೇವಿಸ್ತಾ ಬಂದರೆ ಅಜೀರ್ಣ, ಹೊಟ್ಟೆ ಉಬ್ಬರ ಶಮನವಾಗುತ್ತೆ. ದೇಹಾಲಸ್ಯ ಇದ್ದರೆ ಹಸಿ ಶುಂಠಿಯ ಕಷಾಯ ತಯಾರಿಸಿ ಅದಕ್ಕೆ ಸಕ್ಕರೆ ಬೆರೆಸಿ ದಿನಕ್ಕೆ 3 ಬಾರಿ ಸೇರಿಸ್ತಾ ಇದ್ದರೆ ದೇಹಾಲಸ್ಯ ಶಮನವಾಗುತ್ತೆ. ಇದೇ ರೀತಿ 1 ಟೀ ಚಮಚ ಹಸಿ ಶುಂಠಿ ರಸನ ಜೇನುತುಪ್ಪದೊಂದಿಗೆ ಸೇರಿಸಿ ಊಟಕ್ಕೆ ಮುನ್ನ ಸೇವಿಸಿದ್ರೆ ಅಜೀರ್ಣ ಶಮನವಾಗುತ್ತೆ. ಆಗತಾನೆ ಕರೆದ 1 ಬಟ್ಲು ಹಸುವಿನ ಹಾಲಿಗೆ 1 ಚಮಚ ಒಣಶುಂಠಿಯ ಚೂರ್ಣವನ್ನು ಕದರಿ ಕ್ರಮವಾಗಿ ಸೇವಿಸ್ತಾ ಇದ್ದರೆ ಅರಿಶಿಣದ ಕಾಮಾಲೆ ರೋಗ ಗುಣವಾಗುತ್ತೆ. ಪ್ರತಿದಿನ ಊಟದ ನಂತರ 1 ಚೂರು ಶುಂಠಿ ಅಗಿದು ತಿಂದು ಇದನ್ನು ದಿನನಿತ್ಯ ಮಾಡ್ತಾ ಬಂದರೆ ಹೊಟ್ಟೆ ಹುಣ್ಣು, ಅಜೀರ್ಣ ಮತ್ತು ಪಿತ್ತದ ತೊಂದರೆಗಳು ನಿವಾರಣೆ ಆಗುತ್ತೆ. ಗಂಟಲು ನೋವೇನಾರ ಇದ್ದರೆ ಸ್ವಲ್ಪ ಶುಂಠಿ, 1-2 ಲವಂಗ ಮತ್ತು 4 ಉಪ್ಪಿನ ಹರಳುಗಳನ್ನ ಜಗಿತಾ ಬಂದರೆ ಗಂಟಲು ನೋವು ನಿವಾರಣೆ ಆಗುತ್ತೆ. ಯಾರಾದರೂ ಮೂಲವ್ಯಾಧಿ, ಮಲಬದ್ಧತೆಯಿಂದ ಬಳಲ್ತಾ ಇದ್ದರೆ ಅವರಿಗೆ 1 ಟೀ ಚಮಚ ಹಸಿ ಶುಂಠಿ ರಸ, 1 ಟೀ ಚಮಚ ನಿಂಬೆಹಣ್ಣಿನ ರಸ, 1 ಟೀ ಚಮಚ ಪುದೀನ ಸೊಪ್ಪಿನ ರಸ ಮತ್ತು ಜೇನುತುಪ್ಪನ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸೋದ್ರಿಂದ ಮೂಲವ್ಯಾಧಿ ಮತ್ತು ಮಲಬದ್ಧತೆ ಹಾಗೂ ಹೊಟ್ಟೆ ಉಬ್ಬರನೂ ನಿವಾರಣೆ ಆಗುತ್ತೆ. ಅದೇ ರೀತಿ ಕಿವಿ ನೋವಿದ್ದಾಗ ಬೆಳ್ಳುಳ್ಳಿಯ ತೊಳೆಯನ್ನು ಹರಳೆಣ್ಣೆಯಲ್ಲಿ ಕರಿದು ನಂತರ ಆರಿದ ಮೇಲೆ ಕಿವಿಗೆ 1-2 ತೊಟ್ಟು ಆ ಎಣ್ಣೆಯನ್ನು ಬಿಟ್ಕೊಂಡ್ರೆ ನೋವು ಶಮನವಾಗುತ್ತೆ. ದೀರ್ಘಕಾಲದ ಕೆಮ್ಮು ಮತ್ತು ನೆಗಡಿಯಿಂದ ಬಳಲುವವರು ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಕೆಮ್ಮು ಶಮನವಾಗುತ್ತೆ. ಅದೇ ರೀತಿ ಅಜೀರ್ಣ ಮತ್ತು ಹೊಟ್ಟೆಯುಬ್ಬರನೂ ಕಡಿಮೆ ಆಗುತ್ತೆ. ರಾತ್ರಿ ಮಲಗುವುದಕ್ಕೆ ಮುನ್ನ 10 ಗ್ರಾಂ ಬೆಳ್ಳುಳ್ಳಿಯನ್ನು ಅರೆದು ಹಾಲಿನಲ್ಲಿ ಹಾಕಿ ಸ್ವಲ್ಪ ಕಾಯಿಸಿ ಹಲವು ದಿನಗಳ ಕಾಲ ಸೇವಿಸ್ತಾ ಬಂದರೆ ಪಾರ್ಶ್ವವಾಯು ಪೀಡಿತ ಭಾಗಗಳಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬರುತ್ತದೆ. ಬೆಳ್ಳುಳ್ಳಿಯನ್ನು ಬೇಯಿಸಿ ಅದರ ನೀರನ್ನು ದಿನಕ್ಕೆ 2 ಬಾರಿ ಸೇವಿಸಿದ್ರೆ ಗರ್ಭಾಶಯದ ನೋವು ಪರಿಹಾರವಾಗುತ್ತೆ. ಅದೇ ರೀತಿ ಹಾಲಿನಲ್ಲಿ ಬೆಳ್ಳುಳ್ಳಿಯನ್ನು ಬೇಯಿಸಿ ತಿಂತಾ ಬರ್ತಾ ಇದ್ದರೆ ಉಬ್ಬಸ ನಿಯಂತ್ರಣಕ್ಕೆ ಬರುತ್ತದೆ. ಕ್ಷಯರೋಗದಿಂದ ಮುಕ್ತರಾದವರು ಪ್ರತಿದಿನ ಬೆಳ್ಳುಳ್ಳಿ ಸೇವಿಸ್ತಿದ್ರೆ ರೋಗ ಮರುಕಳಿಸುವುದಿಲ್ಲ. ಇದು ನರಗಳಲ್ಲಿ ಹೆಚ್ಚು ಚೈತನ್ಯ ತುಂಬಿಕೊಳ್ಳಲು ಮತ್ತು ದೇಹವನ್ನು ಶಾಖದಿಂದ ಇಡಲು ನೆರವಾಗುತ್ತದೆ. ಈ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಬಳಸ್ತಾ ಬಂದರೆ ಜಠರದಲ್ಲಿ ವಾಯು ಸೇರುವುದಿಲ್ಲ ಮತ್ತು ರಕ್ತ ವೃದ್ಧಿಯಾಗುತ್ತದೆ. ಬೆಳ್ಳುಳ್ಳಿಯನ್ನು ನುಣ್ಣಗೆ ಗೋಲಿಗಾತ್ರದಷ್ಟು ಅರೆದು 1 ಬಟ್ಟಲು ಹಾಲಿನಲ್ಲಿ ಕದಡಿ ಚೆನ್ನಾಗಿ ಕಾಯಿಸಿ ಪ್ರತಿದಿನ ರಾತ್ರಿ ಸೇವಿಸ್ತಾ ಬಂದರೆ ನರದೌರ್ಬಲ್ಯದಿಂದ ಪ್ರಾಪ್ತವಾಗುವ ರೋಗಗಳಿಂದ ಮುಕ್ತವಾಗಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.